ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈ ಬಾರಿಯ ರಾಜ್ಯಸಭಾ ಎಲೆಕ್ಷನ್ ರಾಜ್ಯಕ್ಕೆ ಸಂಬಂಧಿಸಿದಂತೆ ನೀರಸವಾಗಿ ಮುಗಿದು ಹೋಗುತ್ತೆ ಅಂತ ಭಾವಿಸಲಾಗಿತ್ತು. ಕಾರಣ ಅವಿರೋಧವಾಗಿ ಆಯ್ಕೆ ಆಗ್ತಾರೆ 4 ಜನ ಅನ್ನೋದೊಂದು ಲೆಕ್ಕಾಚಾರ ಇತ್ತು. ಆದರೆ ಇವತ್ತು ಕಹಾನಿ ಮೇ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಆ ಅಖಾಡದಲ್ಲಿ ಬದಲಾವಣೆಗಳಾಗಿದೆ. 4 ಸ್ಥಾನ ಖಾಲಿಯಾಗಿರೋದು, ಅದಕ್ಕೆ 5 ಮಂದಿ ನಾಮಪತ್ರ ಸಲ್ಲಿಸಿದ್ದಾರೆ. ರಾಜ್ಯಸಭೆಯ 4 ಸ್ಥಾನಗಳಿಗೆ 5 ಮಂದಿ ನಾಮಪತ್ರ ಸಲ್ಲಿಸುವ ಮುಖಾಂತರ ರಾಜ್ಯಸಭೆಯ ಅಖಾಡ ರಂಗೇರ್ತಾ ಇದೆ. ಅವಿರೋಧ ಆಯ್ಕೆಯ ನಿರೀಕ್ಷೆ ಹುಸಿಯಾಗಿದೆ. ಎಲೆಕ್ಷನ್ ಗ್ಯಾರಂಟಿ ಅನ್ನೋದು ಗೊತ್ತಾಗ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಜೆಡಿಎಸ್ ಶಾಕ್ ಕೊಟ್ಟಿದೆ. ಜೆಡಿಎಸ್ ಗೇಮ್ ಪ್ಲಾನ್ನಿಂದ ಅಖಾಡದ ಲೆಕ್ಕಾಚಾರ ಬದಲಾಗಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಅಥವಾ NDA ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿದಿದ್ದಾರೆ. ಅದರಿಂದಾಗಿ ಎಲೆಕ್ಷನ್ನ ಗಣಿತ ಬದಲಾಗಿದೆ. ಕಾಂಗ್ರೆಸ್ಗೆ ತಲೆನೋವು ಶುರುವಾಗಿದೆ. ಒಂದು ಸ್ವಲ್ಪ ಮೈ ಮರೆತರೂ ಕೂಡ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಲಾಗದಂತ ಪರಿಸ್ಥಿತಿಗೆ ಬರುವಂತ ಸಾಧ್ಯತೆ ಇದೆ. ಅಂದ್ರೆ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಒಂದು ಸ್ವಲ್ಪ ಮೈ ಮರೆತರೂ ಕೂಡ 3 ಪೈಕಿ ಒಬ್ಬರು ಸೋಲುವಂತ ಸಾಧ್ಯತೆ ಇದೆ. ಕುಪೇಂದ್ರ ರೆಡ್ಡಿ ಮತ್ತು ಬಿಜೆಪಿ ಜಾತ್ಯತೀತ ಜನತಾದಳ ಇವರ ಕಾರ್ಯವೈಖರಿ ರಣತಂತ್ರ ಏನಾದರೂ ಸಕ್ಸಸ್ ಆದರೆ ಕಾಂಗ್ರೆಸ್ಗೆ ತಲೆನೋವು ಕನ್ಫರ್ಮ್ ಅನ್ನುವಂಥ ಸ್ಥಿತಿ ಇದೆ. ನೋಡ್ತಾ ಇದ್ದೀರಿ, ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನವಾಗಿತ್ತು. ನಾಮಪತ್ರ ಸಲ್ಲಿಸಿದ್ದಾರೆ. ಬಿಜೆಪಿಯಿಂದ ನಾರಾಯಣ್ ಸಾ ಬಾಂಡಗೆ ಅವರು ನಾಮಪತ್ರ ಸಲ್ಲಿಸಿದರು. ಕಾಂಗ್ರೆಸ್ನಿಂದ 3 ಅಥವಾ ಈ ಕಡೆಗೆ NDA ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ನಾಮಪತ್ರವನ್ನು ಸಲ್ಲಿಸಿದರು. NDA ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರ ಸಲ್ಲಿಸೋ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ಉಪಸ್ಥಿತಿಯನ್ನ, R ಅಶೋಕ್ ಅವರ ಉಪಸ್ಥಿತಿಯನ್ನ ನೀವು ನೋಡ್ತಾ ಇದ್ದೀರಿ. ಅಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ, NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಾಜಿ ರಾಜ್ಯಸಭೆಯ ಮಾಜಿ ಸದಸ್ಯ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. 4 ಸ್ಥಾನ, 5 ಮಂದಿಯ ನಾಮಪತ್ರ. ಇನ್ನು ಪಕ್ಷೇತರರೆಲ್ಲ ನಾಮಪತ್ರ ಸಲ್ಲಿಸಿದ್ದಾರೆ. ಅದು ಮೋಸ್ಟ್ ಪ್ರಾಬಬ್ಲಿ ರಿಜೆಕ್ಟ್ ಆಗುತ್ತೆ. ಕಾರಣ ಒಬ್ಬರು ನಾಮಪತ್ರ ಸಲ್ಲಿಸೋ ಸಂದರ್ಭದಲ್ಲಿ 5 ಮಂದಿ ಸೂಚಕರು ಇರಬೇಕು. ಈ ರೀತಿಯೆಲ್ಲ ನಿಯಮಗಳಿರುತ್ತೆ. 5 ಮಂದಿ ಸೂಚಕರು ಯಾರು ಅಂತಂದ್ರೆ ಅದು MLAಗಳೇ ಆಗಿರಬೇಕು. ಪಕ್ಷೇತರರಿಗೆ ಆ ಬೆಂಬಲ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಅದು ರಿಜೆಕ್ಟ್ ಆಗಬಹುದು. ಸೊ ಇಲ್ಲಿ ನಾವು 5 ಮಂದಿಯನ್ನ ಪ್ರಮುಖ ಅಭ್ಯರ್ಥಿಗಳು ಅಂತ ಭಾವಿಸಬೇಕಾಗತ್ತೆ. ಯಾಕಂತಂದ್ರೆ ರಾಜಕೀಯ ಪಕ್ಷಗಳನ್ನು ಪ್ರತಿನಿಧಿಸೋರಾಗಿರೋದ್ರಿಂದ. ಸೊ ಆ ಕಾರಣಕ್ಕಾಗಿ ಈ ಎಲೆಕ್ಷನ್ನು ರಂಗೇರುವಂತ ಮುನ್ಸೂಚನೆ ಕಾಣ್ತಾ ಇದೆ. ಎಸ್, ನಾವು ನಾಮಪತ್ರ ಸಲ್ಲಿಸಿದವರು ಯಾರು ಅನ್ನೋದನ್ನು ಒಮ್ಮೆ ನೋಡ್ಬಿಡೋಣ. ಅಂದರೆ ಪಕ್ಷಗಳನ್ನು ಪ್ರತಿನಿಧಿಸುವವರು. ಈ ಪಕ್ಷೇತರರದ ಲೆಕ್ಕ ಬಿಟ್ಬಿಡೋಣ. ಅದಕ್ಕೆ ಕಾರಣ ನಾನು ಆಗಲೇ ಹೇಳಿದೆ ಯಾಕೆ ಅನ್ನೋದು. ಮೊದಲನೇದಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ GC ಚಂದ್ರಶೇಖರ್ ನಾಮಪತ್ರ ಸಲ್ಲಿಸಿದ್ದಾರೆ. ರಾಜ್ಯಸಭಾ ಸದಸ್ಯರಿವರು ಮತ್ತೊಂದು ಅವಧಿಗೆ ಆಯ್ಕೆಯನ್ನು ಬಯಸ್ತಾ ಇದ್ದಾರೆ ರಾಜ್ಯದಿಂದ. ಇದರ ಜೊತೆಗೆ ಮತ್ತೊಬ್ಬರು ಕಾಂಗ್ರೆಸ್ನಿಂದ ನಾಮಪತ್ರ ಸಲ್ಲಿಸಿರೋದು ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್. ಇವರು ಕೂಡ ಪ್ರೆಸೆಂಟ್ ರಾಜ್ಯಸಭಾ ಸದಸ್ಯರು. ಮರು ಆಯ್ಕೆಯನ್ನು ಬಯಸ್ತಾ ಇದ್ದಾರೆ ರಾಜ್ಯವನ್ನು ಪ್ರತಿನಿಧಿಸೋದಕ್ಕೆ. ಕಾಂಗ್ರೆಸ್ನಿಂದ 3ನೇ ನಾಮಪತ್ರ ಇವರನ್ನ ನೋಡ್ತಾ ಇದ್ದೀರಿ. ಅಜಯ್ ಮಾಕೇನ್, ಮೂಲತಃ ದೆಹಲಿಯವರು. ದೆಹಲಿಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು, ಲೋಕಸಭೆಗೆ ಕಂಟೆಸ್ಟ್ ಮಾಡಿ ಸೋತವರು, ಮಂತ್ರಿ ಎಲ್ಲ ಆಗಿದ್ರು. ಕಾಂಗ್ರೆಸ್ ನಾಯಕರು ರಾಜ್ಯದ ಅಸ್ಮಿತೆ, ಕನ್ನಡಿಗರ ಅಸ್ಮಿತೆ ಅಂತೆಲ್ಲ ಹೇಳ್ತಾರೆ. ಆದರೆ ಹೊರಗಿನವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಕಾಂಗ್ರೆಸ್, ಬಿಜೆಪಿಯನ್ನು ಟೀಕಿಸುವಂಥ ಕಾಂಗ್ರೆಸ್ ಹಿಂದಿ ಭಾಷಿಕರನ್ನು ತಂದು ಇಲ್ಲಿಂದ ಯಾಕೆ ಆಯ್ಕೆ ಮಾಡ್ಕೋಬೇಕು ಅಂತ ಪ್ರಶ್ನೆ ಮಾಡುವಂಥ ಕಾಂಗ್ರೆಸ್ ಇಲ್ಲಿ ಅಜಯ್ ಮಾಕೇನ್ ಅವರಿಗೆ ಟಿಕೆಟ್ ಕೊಟ್ಟಿದೆ. ರಾಜಕೀಯವಾಗಿ ಅದು ಬೇರೆ ವಿಚಾರ. ಇನ್ನು ಬಿಜೆಪಿಯಿಂದ ಯಾರು? ಬಿಜೆಪಿಯಿಂದ ನಾರಾಯಣ ಸಾ ಬಾಂಡಗೆ ಇವರು ನಾಮಪತ್ರ ಸಲ್ಲಿಸಿದ್ದಾರೆ. ಇವರು ಈ ಹಿಂದೆ ವಿಧಾನ ಪರಿಷತ್ನ ಸದಸ್ಯರಾಗಿಯೂ ಕೂಡ ಕೆಲಸ ಮಾಡಿದಂಥ ಅನುಭವ. ನೆಕ್ಸ್ಟ್ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕುಪೇಂದ್ರ ರೆಡ್ಡಿ ಒಮ್ಮೆ ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಕಳೆದ ಬಾರಿ ಇವರು ಸ್ಪರ್ಧೆ ಮಾಡಿದರು, ನಾಮಿನೇಷನ್ ಹಾಕಿದರು, ಸ್ಪರ್ಧೆ ಮಾಡಿದರು. ಆದರೆ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಕುಪೇಂದ್ರ ರೆಡ್ಡಿ ಅವರಿಗೆ. ಯಾಕಂತಂದ್ರೆ ಆ ಸಂದರ್ಭದಲ್ಲಿ ನಂಬರ್ ಇರಲಿಲ್ಲ. ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕುಪೇಂದ್ರ ರೆಡ್ಡಿ ಅವರು ಕೂಡ ನಾಮಪತ್ರ ಸಲ್ಲಿಸಿದರು. ನಂಬರ್ ಇರಲಿಲ್ಲ, ಕುಪೇಂದ್ರ ರೆಡ್ಡಿ ಅವರಿಗೆ ಗೆಲ್ಲೋದಕ್ಕೆ ಆಗಲಿಲ್ಲ. ಸೊ ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ನಾನು ನಿಮ್ಮ ಮುಂದೆ ಇಡಬೇಕಾಗತ್ತೆ. ಅದು ಯಾವುದು ಅಂತಂದ್ರೆ ಸದ್ಯ ವಿಧಾನಸಭೆಯ ಬಲಾಬಲ ಹೆಂಗಿದೆ. ಈ ರಾಜ್ಯಸಭಾ ಸದಸ್ಯರನ್ನ ಆಯ್ಕೆ ಮಾಡೋದು ಯಾರು ಅಂತಂದ್ರೆ ಅದು ನಮ್ಮ ಶಾಸಕರು ಆಯ್ಕೆ ಮಾಡ್ತಾರೆ.
ಸೊ ಇಲ್ಲಿ ಬಲಾಬಲ ಬಹಳ ಮುಖ್ಯ ಆಗುತ್ತೆ. ಯಾವ ಪಕ್ಷದ ಬಲಾಬಲ ಏನು ಅಂತ. ಕಾಂಗ್ರೆಸ್ 135 ಮಂದಿ ಶಾಸಕರಿದ್ದಾರೆ. ಅದನ್ನು ಬಿಟ್ಟರೆ ಭಾರತೀಯ ಜನತಾ ಪಕ್ಷ 66 ಮಂದಿ ಶಾಸಕರನ್ನು ಹೊಂದಿದೆ. ಜಾತ್ಯತೀತ ಜನತಾದಳ 19 ಮಂದಿ ಶಾಸಕರನ್ನ ಹೊಂದಿದೆ. ಇತರೆ ಪಕ್ಷೇತರ ಅಭ್ಯರ್ಥಿಗಳು ಅಥವಾ ಈ ಸರ್ವೋದಯ ಪಕ್ಷ, ಇನ್ನು ಜನಾರ್ದನ್ ರೆಡ್ಡಿ ಅವ್ರದ್ದೊಂದು ಪಕ್ಷ ಇದೆ. ಸೊ ಇತರೆ ಅಂತ ನಾವು ಅದನ್ನು ಕನ್ಸಿಡರ್ ಮಾಡೋಣ. ಒಟ್ಟು 4 ಮಂದಿ ಇದ್ದಾರೆ. ಯಾವ ಪಕ್ಷದಲ್ಲೂ ಗುರುತಿಸಿಕೊಳ್ಳದೇ ಇರುವಂಥ ಪಕ್ಷೇತರ ಅಭ್ಯರ್ಥಿಗಳು ಅಥವಾ ಸ್ವತಂತ್ರ ಅಭ್ಯರ್ಥಿಗಳು 4 ಮಂದಿ ವಿಧಾನಸಭೆಯಲ್ಲಿದ್ದಾರೆ. ಈ ನಂಬರ್ಸನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡ್ರಿ, ಪಾಯಿಂಟ್ ಮಾಡ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟು ಲೆಕ್ಕಾಚಾರ ಏನು, ಗೆಲ್ಲೋ ಲೆಕ್ಕಾಚಾರಗಳು ಹೇಗೆ ರಾಜ್ಯಸಭಾ ಎಲೆಕ್ಷನ್ನಲ್ಲಿ ಅದನ್ನು ನಿಮಗೆ ಹೇಳಿಬಿಟ್ರೆ ಈ ಪೈಪೋಟಿ ಯಾಕಾಗತ್ತೆ, ಹೇಗಾಗತ್ತೆ ಅನ್ನೋದು ಅರ್ಥವಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಲೆಕ್ಕಾಚಾರ ಹೇಗೆ ಡಿಟೇಲ್ ಒಮ್ಮೆ ನೋಡಿಬಿಡೋಣ. ಲೆಕ್ಕಾಚಾರ ಯಾವ ರೀತಿ? ಲೆಕ್ಕಾಚಾರ ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂತಾದರೆ ಇಲ್ಲಿ 5 ಜನರನ್ನು ನೋಡ್ತಾ ಇದ್ದೀರಿ. ಇದರಲ್ಲಿ ಒಬ್ಬ ಗೆಲ್ಲೋದಕ್ಕೆ 45 ಶಾಸಕರ ಪ್ರಥಮ ಪ್ರಾಶಸ್ತ್ಯದ ಓಟು ಅಗತ್ಯ, ಅಥವಾ 45 ಶಾಸಕರ ಓಟು ಅಗತ್ಯ ಇದೆ. ಕಾಂಗ್ರೆಸ್, ನಾನು ಆಗಲೇ ಹೇಳಿದೆ, 135 ಸೀಟ್ ಇದೆ ಕಾಂಗ್ರೆಸ್ನ ಬಳಿ. 3 ಗೆಲ್ಲಿಸಬಹುದು. 45 ಈ ರೀತಿ ಓಟು ಹಂಚಿಕೆಯಾದರೆ ಈಸಿಯಾಗಿ ಅವರ 3 ಅಭ್ಯರ್ಥಿಗಳನ್ನು ಕೂಡ ಗೆಲ್ಲಿಸಿಕೊಳ್ಳುವಷ್ಟು ಶಕ್ತಿ ಕಾಂಗ್ರೆಸ್ಸಿಗಿದೆ. ಆದರೆ ರಾಜಕೀಯ ನಾವು ಅಂದ್ಕೊಂಡ ರೀತಿಯಲ್ಲಿ ಆಗಲ್ಲ, ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ಬಹುದು. BJPಗೆ 66 ನಂಬರ್ ಇದೆ. ಒಬ್ಬರನ್ನು ಗೆಲ್ಲಿಸಿಕೊಂಡು, ಅಂದರೆ ನಾರಾಯಣ್ ಸಾಬ್ ಬಾಂಡಗೆ ಅವರನ್ನು ಗೆಲ್ಲಿಸಿಕೊಂಡು 21 ಓಟು, 21 ಶಾಸಕರ ಓಟು BJP ಬಳಿ ಹೆಚ್ಚುವರಿಯಾಗಿ ಉಳಿಯುತ್ತೆ. JDSಗೆ ಗೆಲ್ಲಿಸಿಕೊಳ್ಳುವಂಥ ಶಕ್ತಿ ಇಲ್ಲ, 45 ಓಟು ಬೇಕು, ಇಲ್ಲ, 19 ಮಂದಿ ಮಾತ್ರ JDSನ ಶಾಸಕರಿರೋದು. BJPಯ 21 ಸೇರಿದರೆ 40 ಅಲ್ಲಿಗೆ 5 ಮತಗಳು ಕಡಿಮೆ ಉಳಿಯುತ್ತೆ ಜಾತ್ಯತೀತ ಜನತಾದಳಕ್ಕೆ. ಸೊ ಏನು ಮಾಡಬಹುದು ಜಾತ್ಯತೀತ ಜನತಾದಳ? 5 ಓಟು ಕಡಿಮೆ ಆಗುತ್ತೆ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋದಕ್ಕೆ. BJP ಓಟು ಸೇರಿ 5 ಓಟು ಕಡಿಮೆ ಆಗುತ್ತೆ. ಏನು ಮಾಡ್ಬೋದು JDS? ಅದಕ್ಕೆ ನಾನು ಆಗಲೇ ತೋರಿಸಿದೆ, 4 ಮಂದಿ ಇದ್ದಾರೆ. ಒಬ್ಬರು ಜನಾರ್ದನ ರೆಡ್ಡಿ, ಹಿಂದೆ BJPಯಲ್ಲಿದ್ದವರು, ಅವ್ರದ್ದೊಂದು ಓಟು ಬರಬಹುದು ಅನ್ನುವಂಥ ಲೆಕ್ಕಾಚಾರ JDS ನಾಯಕರಿಗಿದೆ. ಲತಾ ಮಲ್ಲಿಕಾರ್ಜುನ್, ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕಿ, ಪಕ್ಷೇತರರಾಗಿ ಗೆದ್ದರು. ಆದರೆ ಕಾಂಗ್ರೆಸ್ನ ಸಹಸದಸ್ಯತ್ವವನ್ನು ಇವರು ಪಡ್ಕೊಂಡಿದ್ದಾರೆ. ಇವರು ಬೆಂಬಲಿಸ್ತಾರಾ ಗೊತ್ತಿಲ್ಲ, ಬೆಂಬಲಿಸಬಹುದು ಅನ್ನುವುದು ನಿರೀಕ್ಷೆ. ಅದನ್ನು ಬಿಟ್ಟರೆ ಮೇಲುಕೋಟೆಯ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಇವರು ಕೂಡ ಕಾಂಗ್ರೆಸ್ ಬೆಂಬಲಿತ ಶಾಸಕ ಅಂತ ನಾವು ಕರಿಬೇಕಾಗತ್ತೆ. ಯಾಕಂತಂದರೆ ಇವರ ವಿರುದ್ಧ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಲಿಲ್ಲ ಲಾಸ್ಟ್ ಎಲೆಕ್ಷನಲ್ಲಿ. ಮತ್ತು ದರ್ಶನ್ ಪುಟ್ಟಣ್ಣಯ್ಯ ಅವರ ಗೆಲುವಿಗೆ ಕಾಂಗ್ರೆಸ್ ಸಹಕರಿಸಿತ್ತು. ಸೊ ದರ್ಶನ್ ಪುಟ್ಟಣ್ಣಯ್ಯ ಓಟೊಂದು. ಇನ್ನೊಬ್ಬರು ಪುಟ್ಟಸ್ವಾಮಿ ಗೌಡ, ಇವ್ರು ಯಾರು ಅಂತಂದರೆ ಗೌರಿಬಿದನೂರು ಕ್ಷೇತ್ರದ ಶಾಸಕ, ಶರತ್ ಬಚ್ಚೇಗೌಡ ಅವರ ಮಾವ, ಪಕ್ಷೇತರ ಶಾಸಕರು. ಸೊ ಈ 4 ಜನ ಶಾಸಕರು ಯಾವ ಕಡೆ ತಿರುಗ್ತಾರೆ, ಯಾರಿಗೆ ಓಟ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಲೆಕ್ಕಾಚಾರ ಹೆಂಗೆ? 45 ಓಟು ಬೇಕು. ಜಾತ್ಯತೀತ ಜನತಾದಳಕ್ಕೆ ಈಗಿನ ಲೆಕ್ಕಾಚಾರದ ಪ್ರಕಾರ 5 ಓಟುಗಳು ಕಡಿಮೆ ಇದೆ. ಕಾಂಗ್ರೆಸ್ನ ಪರಿಸ್ಥಿತಿ ಏನಿದೆ? 45 ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋದರೆ 3 ಈಸಿಯಾಗಿ ಗೆಲ್ಲಿಸಬಹುದು, 135. ಇದರ ಜೊತೆಗೆ ಪಕ್ಷೇತರರು ಬೆಂಬಲಿಸಿದರೆ ಆ ಪಕ್ಷೇತರರ ಪೈಕಿ 3 ಕಾಂಗ್ರೆಸ್ನ ಜೊತೆಗೆ ಸಂಪರ್ಕ ಇರೋರು ಅಂತ ನಾನು ಈಗಾಗಲೇ ಹೇಳಿದೆ. ಅದು ಒಬ್ಬರು ಲತಾ ಮಲ್ಲಿಕಾರ್ಜುನ್, ಇನ್ನೊಬ್ಬರು ದರ್ಶನ್ ಪುಟ್ಟಣ್ಣಯ್ಯ, ಪುಟ್ಟಸ್ವಾಮಿ ಗೌಡ. ಕಾಂಗ್ರೆಸ್ನ ಜೊತೆಗೆ ಅವರಿಗೆ ಬೇರೆ ಬೇರೆ ರೀತಿಯ ಸಂಪರ್ಕಗಳಿದ್ದಾವೆ. ಸಾಮಾನ್ಯವಾಗಿ ರಾಜ್ಯಸಭಾ ಎಲೆಕ್ಷನ್ನಲ್ಲಿ 45 ಓಟು ಗೆಲ್ಲೋದಕ್ಕೆ ಅಂತಾದರೆ ಎಲ್ಲ ರಾಜಕೀಯ ಪಕ್ಷಗಳು ಏನು ಮಾಡ್ತವೆ ಅಂತಂದರೆ 45 ಯಾಕೆ, ಒಂದು ಎಕ್ಸ್ಟ್ರಾ ಇರಲಿ, 46 ಸೇಫು ಅಂತ ರಾಜಕೀಯ ಪಕ್ಷಗಳ ಲೆಕ್ಕಾಚಾರ ಹಾಕ್ತವೆ. ಆ ರೀತಿ ಏನಾದರೂ ಕಾಂಗ್ರೆಸ್ ಲೆಕ್ಕಾಚಾರ ಹಾಕಿದರೆ ಈ 3 ಪಕ್ಷೇತರರನ್ನ ಸೇಫ್ ಓಟು ಅಂತ ಅಂದ್ಕೊಂಡ್ರೂ ಕೂಡ 46 ಕಾಂಗ್ರೆಸ್ಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ ತನ್ನ 3 ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ, ಪಕ್ಷೇತರರ ಬೆಂಬಲವೂ ಸಿಕ್ಕರೆ. ಸೊ ಇದಿಷ್ಟು ಸಿಂಪಲ್ ಲೆಕ್ಕಾಚಾರ. ನೆಕ್ಸ್ಟು ಇಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಅದು ಯಾವುದು? ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟು ಅಂತಂದರೆ, ಅಡ್ಡ ಮತದಾನ ಫಿಕ್ಸ್ ಆಗತ್ತಾ, ಅಡ್ಡ ಮತದಾನ ಆಗತ್ತಾ ಅನ್ನೋದು ಇಂಟ್ರೆಸ್ಟಿಂಗು. ಕ್ರಾಸ್ ವೋಟಿಂಗ್ ಆಗತ್ತಾ? ಕ್ರಾಸ್ ವೋಟಿಂಗ್ ಅಂತಂದರೆ BJPಯವರು ಕಾಂಗ್ರೆಸ್ಸಿಗೂ,
ಅಥವಾ ಕಾಂಗ್ರೆಸ್ನವರು ಬಿಜೆಪಿಗೋ ಅಥವಾ ಜಾತ್ಯತೀತ ಜನತಾದಳದ ಅಭ್ಯರ್ಥಿಗೋ ವೋಟ್ ಮಾಡಿದರೆ ಅದು ಕ್ರಾಸ್ ವೋಟಿಂಗ್, ಅಡ್ಡ ಮತದಾನ. ಅದಾಗತ್ತಾ ಅನ್ನೋದು ಈಗ ಇರುವಂಥ ಕುತೂಹಲ. ರಾಜ್ಯಸಭೆಯಲ್ಲಿ ಈ ಬಾರಿಯೂ ಕೂಡ ಅಡ್ಡ ಮತದಾನ ಫಿಕ್ಸಾ ಅನ್ನೋ ಪ್ರಶ್ನೆ. ಈ ಬಾರಿಯೂ ಅಂತ ಹೇಳೋದಕ್ಕೆ ಕಾರಣ ಇದೆ. ಕಳೆದ ಬಾರಿಯೂ ಕೂಡ ಎಲೆಕ್ಷನ್ನಲ್ಲಿ, ರಾಜ್ಯಸಭಾ ಎಲೆಕ್ಷನ್ನಲ್ಲಿ ಅಡ್ಡ ಮತದಾನ ಆಗಿತ್ತು. ಆದರೆ ಕಳೆದ ಬಾರಿಯ ಅಡ್ಡ ಮತದಾನದ ಲಾಭ ಬಿಜೆಪಿಗಾಗಿತ್ತು. ಕಳೆದ ಬಾರಿ ಅಡ್ಡ ಮತದಾನದ ಪರಿಣಾಮ ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಗೆದ್ರು. ಒಬ್ಬರು ನಿರ್ಮಲಾ ಸೀತಾರಾಮನ್, ಮತ್ತೊಬ್ಬರು ಜಗ್ಗೇಶ್ ಈಸಿಯಾಗಿ ಗೆದ್ರು. ಮೂರನೇ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥ ಭರವಸೆಯಲ್ಲಿ ಇವರು ಬಿಜೆಪಿಯವರು ಕ್ಯಾಂಡಿಡೇಟ್ ಹಾಕಿದ್ದಲ್ಲ, ಲೆಹರ್ ಸಿಂಗ್ ಅವರನ್ನ. ಬಟ್ ಅಡ್ಡ ಮತದಾನದ ಕಾರಣ ಅವರಿಗೆ ಲಾಭ ಆಯಿತು, ಲೆಹರ್ ಸಿಂಗ್ ಕೂಡ ಗೆದ್ರು. ಈ ಹಿಂದೆ ಅಡ್ಡ ಮತದಾನಕ್ಕೆ ಬಲಿಪಶುವಾದಂಥ ಪಕ್ಷ ಯಾವುದು ಅಂತಂದ್ರೆ ಅದು ಜಾತ್ಯತೀತ ಜನತಾದಳ. ಪರಿಷತ್ತು ಮತ್ತು ರಾಜ್ಯಸಭೆಯಲ್ಲಿ ಜೆಡಿಎಸ್ಗೆ ಅಡ್ಡ ಮತದಾನ ಸಮಸ್ಯೆಯಾಗಿದೆ. ಈ ಹಿಂದೆ ಪರಿಷತ್ನಲ್ಲೂ ಜೆಡಿಎಸ್ ಆ ಸಮಸ್ಯೆಯನ್ನು ಅನುಭವಿಸಿದೆ. ನಿಮಗೆ ನೆನಪಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಈ ಜಮೀರ್ ಅಹ್ಮದ್ ಖಾನು, ಅಖಂಡ ಶ್ರೀನಿವಾಸ ಮೂರ್ತಿ ಇವರೆಲ್ಲರೂ ಕೂಡ ಕ್ರಾಸ್ ವೋಟಿಂಗ್ ಮಾಡಿದವರು. ಜೆಡಿಎಸ್ ಅಲ್ಲಿದ್ದು ಕಾಂಗ್ರೆಸ್ಗೆ ವೋಟ್ ಮಾಡಿದ್ರು ಅವತ್ತು ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ, ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ. ಸೊ ಈ ಅಡ್ಡ ಮತದಾನದ ದೊಡ್ಡ ಹೊಡೆತವನ್ನು ತಿಂದಂಥ ಪಕ್ಷ ಯಾವುದು ಅಂತಂದರೆ ಕರ್ನಾಟಕದಲ್ಲಿ ಅದು ಜಾತ್ಯತೀತ ಜನತಾದಳ. ಈ ಬಾರಿಯೂ ಕೂಡ ಅಂಥದ್ದೊಂದು ಸಾಧ್ಯತೆ ಇದೆ. ಬಟ್ ಎಲ್ಲಿಂದ ಯಾರಿಗೆ, ಯಾರಿಂದ ಎಲ್ಲಿಗೆ, ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಸೊ ಅಲ್ಲಿಗೆ ಇವತ್ತು ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ, ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಈ ವೋಟ್ ವಿಚಾರಕ್ಕೆ ಸಂಬಂಧಿಸಿದಂತೆ, ರಾಜ್ಯಸಭಾ ಎಲೆಕ್ಷನ್ಗೆ ಸಂಬಂಧಿಸಿದಂತೆ ನೋಡೋಣ. ಅದು ಪ್ರಯತ್ನ ಮಾಡ್ತಾ ಇರ್ತಾರೆ ಅವರು, ಅವ್ರ ಪ್ರಯತ್ನ ಅವ್ರು ಮಾಡಲಿ. ನಮ್ಮ ಒಗ್ಗಟ್ಟಿನ ಪ್ರದರ್ಶನ, ನಾವು ಏನ್ ರಾಜಕಾರಣ ಮಾಡ್ಬೋದು ಅವೆಲ್ಲ ತಾವೇ 27ನೇ ತಾರೀಕು ಚಿತ್ರ ನಾನು ಹೇಳ್ತಾ ಇದ್ದೀನಿ. ಆ ಪಕ್ಷ ವಿಫಲ ಆಗಿರೋದ್ರಿಂದನೇ ಅವರು ಬಿಜೆಪಿ ಜೊತೆ ಒಟ್ಟಿಗೆ ಸೇರಿ ಹೊಸ ನಂಟಸ್ತನ ಮಾಡ್ತಾ ಇದ್ದಾರೆ. ಅಲ್ಲಿರುವಂತ ಪಾರ್ಟಿಯವರು ಅವರ ಆತ್ಮಸಾಕ್ಷಿ ಮತವನ್ನ ನಮ್ಗೆ ಕೊಡ್ತಾರೆ ಅನ್ನೋದು ಭರವಸೆ ನಮ್ಗೆ. ತಿಳಿಸ್ತೀವಿ, ಮತ ಆದ್ಮೇಲೆ ಸಭೆಯಲ್ಲಿ ಎಲ್ಲರೂ ಕೂಡ ಆಯಾ ಪಕ್ಷದ ಅಲ್ಲಿ ಎಲೆಕ್ಷನ್ ಏಜೆಂಟ್ಗೆ ತೋರಿಸ್ಬಿಟ್ಟೆ ವೋಟ್ ಹಾಕ್ತಾರೆ. ತೋರಿಸಿ ವೋಟ್ ಹಾಕೋದ್ರಿಂದ ಒಂದು ಮತ ಕೂಡ ಟ್ರಾನ್ಸ್ಫರ್ ಬೇರೆಯವರಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ಒಂದು ಮತ ಕೂಡ ಟ್ರಾನ್ಸ್ಫರ್ ಆಗೋದಿಲ್ಲ. ಪ್ರಾಶಸ್ತ್ಯ ನಮಗೆ ವೋಟ್ ಜಾಸ್ತಿ ಇದೆ. ನಮಗೆ 138 ವೋಟ್ ಇರೋದ್ರಿಂದ ಪ್ರಾಶಸ್ತ್ಯ ಮತದಿಂದ ನಮ್ಮ ಅಭ್ಯರ್ಥಿಗೆ ಅನುಕೂಲ ಆಗುತ್ತೆ, ಅವ್ರಿಗೆ ಅನುಕೂಲ ಆಗೋದಿಲ್ಲ. ಸುಮ್ಮನೆ ಈಗ ಗೆಲ್ಲುವಂಥ ಸಮಯದಲ್ಲಿ ಕುಪ್ಪೇಂದ್ರ ರೆಡ್ಡಿಯವ್ರು ಕೊಡೋದಿಲ್ಲ. ಅವರು ಗೆಲ್ಲೋ ಸಮಯದಲ್ಲಿ ಕುಪ್ಪೇಂದ್ರ ರೆಡ್ಡಿಯವ್ರು ಕೊಟ್ಟಿದ್ರೆ ಚೆನ್ನಾಗಿರೋದು. ಈಗ ಹೇಗಿದ್ರು ಗೆಲ್ಲೋದಿಲ್ಲ ಅಂತ ಅವ್ರಿಗೇನೋ ನಾಮಿನೇಷನ್ ಹಾಕಿರ್ಬೋದು. ಸಂಖ್ಯಾಬಲ ಇಲ್ಲದೇ ಇದ್ರೂ ಕೂಡ ಜಾತ್ಯತೀತ ಜನತಾದಳದ ಅಭ್ಯರ್ಥಿ ರಾಜ್ಯಸಭಾ ಕಣದಲ್ಲಿದ್ದಾರೆ ಅಥವಾ ನಾಮಪತ್ರ ಸಲ್ಲಿಸಿದ್ದಾರೆ. ಸಂಖ್ಯಾಬಲ ಇಲ್ಲದೇ ಇದ್ರೂ ಕೂಡ ಕುಪೇಂದ್ರ ರೆಡ್ಡಿಯವರು ನಾಮಪತ್ರ ಸಲ್ಲಿಸೋದಕ್ಕೆ ಏನು ಕಾರಣ, ಏನು ಲೆಕ್ಕಾಚಾರ ಇದೆ ಇಲ್ಲಿ? ಮೈತ್ರಿ ಪಕ್ಷಗಳು ಅಂದರೆ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ಹಾಕಿಕೊಂಡಿರುವಂಥ ಲೆಕ್ಕಾಚಾರ ಏನು, ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಲೆಕ್ಕಾಚಾರ ಏನು? ಕಾಂಗ್ರೆಸ್ನ ಶಾಸಕರು ಅಡ್ಡ ಮತದಾನ ಮಾಡ್ತಾರೆ, ಕ್ರಾಸ್ ವೋಟಿಂಗ್ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರಿದ್ದಾರೆ. ಅಡ್ಡ ಮತದಾನನೇ ಆಗಬೇಕು ಅಂತಿಲ್ಲ. ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದನ್ನು ನೋಡಿದ್ರಿ. ಕರೆಕ್ಟ್, ಅವ್ರು ಹೇಳಿದಂಥ ಪ್ರೊಸೀಜರ್ ಅದು ಕರೆಕ್ಟು. ಎಲೆಕ್ಷನ್ ಏಜೆಂಟ್ ಯಾರಿರ್ತಾರೆ, ಕಾಂಗ್ರೆಸ್ನ ನಾಯಕರೇ ಏಜೆಂಟ್ ಆಗಿರ್ತಾರೆ. ಅವರಿಗೆ ತೋರಿಸಬೇಕು ನಾನು ಯಾರಿಗೆ ಮತ ಹಾಕಿದ್ದೀನಿ ಅಂತ ತೋರಿಸಿ ಮತದಾನವನ್ನು ಮಾಡಬೇಕು. ಆ ಕಾರಣಕ್ಕಾಗಿ ಕ್ರಾಸ್ ವೋಟಿಂಗ್ ಆಗಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದರು. ಕರೆಕ್ಟ್, ಈ ಹಿಂದೆ ಆಗಿದೆ. ಬಟ್ ಈ ಬಾರಿ ಆಗಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಕ್ರಾಸ್ ವೋಟಿಂಗೇ ಆಗಬೇಕು ಅಂತಿಲ್ಲ. ಶಾಸಕರು ಗೈರು ಹಾಜರಾದರೂ ಕೂಡ, ಕಾಂಗ್ರೆಸ್ನ ಶಾಸಕರು ನಾಡಿದ್ದು ಎಲೆಕ್ಷನ್ ಸಂದರ್ಭದಲ್ಲಿ ಗೈರು ಹಾಜರಾದರೂ ಕೂಡ ಅದರ ಲಾಭ ಮೈತ್ರಿಗೆ ಆಗತ್ತೆ. ಕಾಂಗ್ರೆಸ್ ಒಡಕಿನ ಲಾಭ ಪಡೆಯುವಂಥ ನಿರೀಕ್ಷೆಯಲ್ಲಿ ತೆನೆ ಮತ್ತು ಕಮಲ ಇದೆ. ಯಾಕೆಂತಂದರೆ ಕಾಂಗ್ರೆಸ್ನಲ್ಲಿ ಒಂದು ಪ್ರಾಬ್ಲಮ್ ಇದೆ, ಗ್ಯಾರಂಟಿ ಇಂಪ್ಲಿಮೆಂಟೇಷನ್ನು ಅನ್ನೋ ಕಾರಣದಿಂದಾಗಿ ಅನುದಾನಗಳನ್ನು ಕೊಟ್ಟಿಲ್ಲ ಅಂತ ಶಾಸಕರು, ನನ್ನ ಕ್ಷೇತ್ರಕ್ಕೆ ಸಿಗಬೇಕಾದಂಥ ಅನುದಾನ ಸಿಕ್ಕಿಲ್ಲ ಅಂತ ಶಾಸಕರು, ಒಂದಿಷ್ಟು ಸೀನಿಯರ್ ಮೋಸ್ಟ್ ಶಾಸಕರು ನನಗೆ ಸ್ಥಾನಮಾನ ಸಿಕ್ಕಿಲ್ಲ ಅಂತ, ಅಂದರೆ ನನ್ನ ಮಂತ್ರಿ ಆಗಬೇಕಿತ್ತು ನನ್ನ ಹಿರಿತನಕ್ಕಾಗಿ, ಆದರೆ ನನ್ನನ್ನು ಮಂತ್ರಿ ಮಾಡಲಿಲ್ಲ ಅಂತ ಒಂದಿಷ್ಟು ಜನ ಶಾಸಕರು, ಇವರೆಲ್ಲ ಅಸಮಾಧಾನದಲ್ಲಿದ್ದಾರೆ. ಇದೇ ಅಸಮಾಧಾನ ಅಡ್ಡ ಮತದಾನವಾಗಿ ಬದಲಾಗತ್ತೆ
ಅನ್ನೋ ನಿರೀಕ್ಷೆಯಲ್ಲಿ ಬಿಜೆಪಿ ಮತ್ತು JDSನ ನಾಯಕರಿದ್ದಾರೆ. ಅಡ್ಡ ಮತದಾನ ಆದರೆ ಒಂದು ವೇಳೆ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಇದು ಮುಜುಗರವನ್ನು ತರೋದು ಖಚಿತ. ಯಾಕಂತಂದರೆ ಅಧಿಕಾರ 135 ನಂಬರ್ ಇರುವಂಥ ರಾಜ್ಯದಲ್ಲಿ ತನ್ನ ಅಧಿಕೃತ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳೋದಕ್ಕಾಗಲಿಲ್ವಲ್ಲ ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರವನ್ನು ತರಬಹುದು. ಅದರಲ್ಲೂ ಅಜಯ್ ಮಾಕೆನ್ನಂತಹ ಪ್ರಮುಖರು ಏನಾದರೂ ಸೋತ್ರೆ ಆ ಸಾಧ್ಯತೆ ಇಲ್ಲ. ಯಾಕಂತಂದರೆ ಹೈಕಮಾಂಡ್ ಕಲ್ಚರ್ ಇರುವಂಥ ರಾಷ್ಟ್ರೀಯ ಪಕ್ಷಗಳು ಏನು ಮಾಡುತ್ತೆ ಅಂತಂದರೆ ಅವರನ್ನು ಮೊದಲು ಸೇಫ್ ಮಾಡಿಕೊಳ್ಳುತ್ತೆ. ನೀವು ಕಳೆದ ಎಲೆಕ್ಷನ್ ಇದ್ದು ನಾನು ಒಂದು ಹೇಳಬೇಕು ಅಂತಾದರೆ ನಿರ್ಮಲಾ ಸೀತಾರಾಮನ್ ಕಣದಲ್ಲಿದ್ದರು. ಆಗಲೂ ಕೂಡ 3ನೇ ಅಭ್ಯರ್ಥಿಯನ್ನು BJPಯೇ ಕಣಕ್ಕಿಳಿಸ್ತು, ಲೆಹರ್ ಸಿಂಗ್ ಅವರನ್ನು. ಏನು ಮಾಡಿದರು ಅಂತಂದರೆ ನಿರ್ಮಲಾ ಸೀತಾರಾಮನ್ ಸೋಲ್ಬಾರ್ದಪ್ಪ, ಅವರು ಸೋತ್ರೆ ನಮಗೆ ರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರ ಆಗಿಬಿಡುತ್ತೆ. ಆ ಕಾರಣಕ್ಕಾಗಿ ನಿರ್ಮಲಾ ಸೀತಾರಾಮನ್ ಅವರಿಗೆ 46 ಓಟುಗಳನ್ನು ಮೀಸಲಿಟ್ಟರು. 45 ಗೆಲ್ಲೋದಕ್ಕೆ ಬೇಕಾಗಿರೋದು 46 ಓಟುಗಳನ್ನು ಮೀಸಲಿಟ್ಟರು. ಅಂದರೆ ನಿರ್ಮಲಾ ಸೀತಾರಾಮನ್ ಯಾವ ಕಾರಣಕ್ಕೂ ಸೋಲಬಾರದು ಅಂತ. ಸೊ ಅದೇ ರೀತಿ ಕಾಂಗ್ರೆಸ್ಸು ಕೂಡ ಅಜಯ್ ಮಾಕೆನ್ ಅವರನ್ನು ಗೆಲ್ಲಿಸೋದಕ್ಕೆ ತನ್ನೆಲ್ಲ ಪರಿಶ್ರಮವನ್ನು ಪಡಬಹುದು. ಉಳಿದಿಬ್ಬರಿದ್ದಾರಲ್ಲ, JC ಚಂದ್ರಶೇಖರ್ ಮತ್ತು ಸೈಯದ್ ನಾಸಿರ್ ಹುಸೇನ್, ಇವರಿಗೆ ಸಮಸ್ಯೆ ಆಗಬಹುದು. ಒಂದು ವೇಳೆ ಕ್ರಾಸ್ ವೋಟಿಂಗು, ಗೈರು ಹಾಜರಿ ಇಂಥದ್ದೇನಾದರೂ ಆದರೆ ಇವರಿಗೆ ಪ್ರಾಬ್ಲಮ್ ಆಗುತ್ತೆ. ಇನ್ನು ಈ ವೋಟಿಂಗ್ನ ಬಗ್ಗೆ ಅಥವಾ ಮೈತ್ರಿಯ ನಿರೀಕ್ಷೆಯ ಬಗ್ಗೆ ಕುಪೇಂದ್ರ ರೆಡ್ಡಿಯವರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಪ್ರತಿಪಕ್ಷ ನಾಯಕ R ಅಶೋಕ್ ಮಾತನಾಡಿದ್ದಾರೆ. ನೋಡೋಣ. 40 ಸಂಖ್ಯಾಬಲ ಇದೆ ಇವತ್ತು ನಮ್ಮಲ್ಲೇ. ಇನ್ನು ಮಿಕ್ಕಿದ ಕ್ಯಾಲ್ಕುಲೇಷನ್ನು ಈಗ ND ಅವರು ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಅವರಿಗೆ ಬಿಟ್ಟಂತ ವಿಚಾರ. ಅವರು ಏನು ಹೇಳ್ತಾರೋ ಅದ್ರ ಪ್ರಕಾರ ಹೋಗ್ತೀವಿ. ಗೆಲ್ಲೋ ವಿಶ್ವಾಸ ನನಗೆ 100% ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಎರಡೂ ಪಕ್ಷಗಳು ನನ್ನ ಗೆಲುವಿಗೆ ಅವ್ರು ಸಹಕರಿಸ್ತಾರೆ, ಗೆಲ್ಲಿಸ್ತಾರೆ ಅನ್ನೋದು ಪಕ್ಷಗಳಿಗೆ ಬಿಟ್ಟಂಥದ್ದು. ಅವರು ಯಾವ ರೀತಿ ಸ್ಟ್ರಾಟಜಿ ಮಾಡಿ ಗೆಲ್ಲಿಸ್ತಾರೆ ಅಂತ. ಇಲ್ಲ ಅಂತ ಹೇಳಿದ್ರೆ ನನ್ನನ್ನು ಹಾಕು ಅಂತ ಅವರು ಹೇಳ್ತಿರ್ಲಿಲ್ಲ. ಕಣಕ್ಕೆ ಇಳಿಸ್ಲಿಕ್ಕೆ ಕಾರಣ ಬಿಜೆಪಿಗೆ ಇರತಕ್ಕಂಥ ಸರ್ಪ್ಲಸ್ ಮತದಾನ ಏನಿದೆ ಮತ್ತು JDS ಅಲ್ಲಿ ಇರತಕ್ಕಂಥ ಮತದಾನ, ನಮ್ಮ ಶಾಸಕರುಗಳ ಸಂಖ್ಯೆ, ಇದು ನಷ್ಟ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದಲೇ ಎರಡೂ ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾಗಿ NDA ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು 2ನೇ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ನಿಲ್ತಕ್ಕಂಥ ನಿರ್ಧಾರ ದೆಹಲಿಯ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಹಿರಿಯ ನಾಯಕರು ಮತ್ತು ರಾಜ್ಯ ಘಟಕದ ಬಿಜೆಪಿಯ ಅಧ್ಯಕ್ಷರು ಮತ್ತು ಪಕ್ಷದ ಮುಖಂಡರು ಎಲ್ಲ ಸೇರಿ ಈ ತೀರ್ಮಾನ ಇವತ್ತೇನು ಮಾಡಿದ್ದೇವೆ. ಇವತ್ತು JDS ಕೂಡ ನಮ್ಮ NDA ಪಾರ್ಟ್ನರ್ ಆಗಿರೋದ್ರಿಂದ ಇನ್ನಷ್ಟು ಬಲ ಜಾಸ್ತಿ ಆಗಿದೆ. ನಮ್ಮ ಎರಡೂ ಅಭ್ಯರ್ಥಿಗಳು ಗೆಲ್ಲಬೇಕು. ಆ ದೃಷ್ಟಿಯಿಂದ ನಾವು ಮತ್ತು ವಿಜೇಂದ್ರ. ಇನ್ನು ಈ ರೆಬಲ್ ಶಾಸಕರ ಬಗ್ಗೆ ಈಗ ಅನುಮಾನ ಇರೋದು. BJP ಮತ್ತು JDSನವರು ನಮಗೆ ಹೆಚ್ಚುವರಿ ಮತ ಇದೆ, ಗೆಲ್ತೀವಿ ಅಥವಾ ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಆದರೆ BJP ಕಾಂಗ್ರೆಸ್ಸಿಗೆ ಒಂದು ಪ್ರಾಬ್ಲಮ್ ಇದೆ, ಅದು ರೆಬಲ್ ಶಾಸಕರು. BJP ಮತ್ತು JDS ಈ ಎರಡೂ ಪಕ್ಷಕ್ಕೂ ಕೂಡ ರೆಬಲ್ಸ್ ಪ್ರಾಬ್ಲಮ್ ಇದೆ. ಶಾಸಕರ ಬಗ್ಗೆ ಕುತೂಹಲವೂ ಕೂಡ ಇದೆ, ಅವ್ರು ಏನು ಮಾಡ್ತಾರೆ ಅಂತ. ರೆಬಲ್ಸು ಅಂತ ನಾವು ನೋಡಿದರೆ BJPಯಲ್ಲಿ ST ಸೋಮಶೇಖರ್, ಯಶವಂತಪುರ MLA, ಶಿವರಾಮ್ ಹೆಬ್ಬಾರ್, ಯಲ್ಲಾಪುರ MLA, ಇವರಿಬ್ಬರ ಬಗ್ಗೆ ಅನುಮಾನ ಇದೆ. ಇದರ ಜೊತೆಗೆ ಇನ್ನಷ್ಟು ಅತೃಪ್ತರು ಇರಬಹುದೇನೋ ಗೊತ್ತಿಲ್ಲ. ಸೊ ನಾಡಿದ್ದು ಗೊತ್ತಾಗಬಹುದು, ಒಂದು ವೇಳೆ ಯಾರಾದರೂ ಉಲ್ಟಾ ಹೊಡಿತಾರಾ ಅಂತ. BJPಯಲ್ಲಿ ಇನ್ನಷ್ಟು ಮಂದಿ ಅತೃಪ್ತರು ಇರುವಂಥ ಸಾಧ್ಯತೆಗಳಿದ್ದಾವೆ. ಮತ್ತೊಂದೆಡೆ ಜಾತ್ಯತೀತ ಜನತಾದಳಕ್ಕೂ ಕೂಡ ಅತೃಪ್ತ ಶಾಸಕರ ಸಮಸ್ಯೆ ಕಾಡ್ತಾ ಇದೆ. ಅದು ಯಾರು ಅಂತಂದರೆ ಒಬ್ಬರು ಗುರುಮಿಟ್ಕಲ್ MLA ಶರಣಗೌಡ ಕಂದಕೂರ್, ಅವರಿಗೆ ಈ ಮೈತ್ರಿ ಬಗ್ಗೆ ಸಿಟ್ಟಿದೆ. ಆ ಸಿಟ್ಟೇನಾದರೂ ಅಡ್ಡ ಮತದಾನವಾಗಿ ಬದಲಾಗುತ್ತಾ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಅನುಮಾನ. ಇನ್ನು ಇನ್ನೊಂದಿಷ್ಟು ಜನ ಶಾಸಕರನ್ನು ಸಂಪರ್ಕಿಸುವಂಥ ಕೆಲಸವನ್ನು ಕಾಂಗ್ರೆಸ್ನ ನಾಯಕರು ಮಾಡಿದ್ದಾರೆ. ಅದು ಕೋಲಾರದಲ್ಲಿ, ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ JDSನ ಶಾಸಕರನ್ನು ಸಂಪರ್ಕಿಸುವಂಥ ಕೆಲಸಗಳಾಗಿದೆ. ಸೊ ಆ ಕಾರಣಕ್ಕಾಗಿ BJP ಅಥವಾ JDSನಿಂದ ಕ್ರಾಸ್ ವೋಟಿಂಗ್ ಏನಾದರೂ ಆದರೆ ಮೈತ್ರಿಗೆ ಅಥವಾ ದೋಸ್ತಿಗೂ ಕೂಡ ಮುಜುಗರ ಕಟ್ಟಿಟ್ಟ ಬುತ್ತಿ ಅನ್ನೋದು. ಈ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಗಾಗಿ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತ BV ಶಿವಶಂಕರ್ ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ರಕ್ಷಿತ್. ಸರ್, ಈ ರಾಜ್ಯಸಭಾ ಎಲೆಕ್ಷನ್ನಲ್ಲಿ ಕ್ರಾಸ್ ವೋಟಿಂಗ್ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಸದ್ಯಕ್ಕಿರೋದು ಅದೇ ಕುತೂಹಲ ನಮಗೆಲ್ಲರಿಗೂ ಕೂಡ. ಎಷ್ಟರ ಮಟ್ಟಕ್ಕಿದೆ ಅಂದ್ರೆ 100% ಶೇಕಡ 100% ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಈಗ JDS BJP
ಅಂದ್ರೆ ಮೈತ್ರಿ ಅಭ್ಯರ್ಥಿ ಅಂತ ಅನ್ಕೊಳ್ಳೋಣ. ಅವರು ಇದು ಸ್ಪರ್ಧಾ ಕಣಕ್ಕೆ ಪ್ರವೇಶ ಪಡೆದಿದ್ದಾರೆ. ಏನಂದ್ರೆ ಅವರಿಗೆ ಸಾಕಷ್ಟು ಮತಗಳು ಇಲ್ಲ ಅನ್ನೋದು ಗೊತ್ತಿದ್ರು ಕೂಡ ಬಂದಿದ್ದಾರೆ. ಹಾಗಾದ್ರೆ ಏನು ಉದ್ದೇಶ ಅದು? ಈಗ ಕ್ರಾಸ್ ವೋಟಿಂಗ್ ಆಗದೆ ಅವ್ರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವರು ಇದು ಗೆಲ್ಬೇಕು ಅನ್ನೋದಾದ್ರೆ ಕ್ರಾಸ್ ವೋಟಿಂಗ್ ಆಗಲೇಬೇಕು. ಈಗ ಫಾರ್ ಎಕ್ಸಾಂಪಲ್ ಕಳೆದ ಸಾರಿ ಲಹರ್ ಸಿಂಗ್ ಅವರು ಗೆದ್ರು, ಅವ್ರಿಗೆ ನಂಬರ್ಸ್ ಇಲ್ಲದೆ ಹೋದ್ರು ಕೂಡ. ಹೇಗೆ? ಕ್ರಾಸ್ ವೋಟಿಂಗ್, ಎರಡು ಓಟ್ ಅಂದ್ರೆ ಇದು ಅವರ ಅಂದ್ರೆ ರೈವಲ್ ಪಾರ್ಟಿಯಿಂದ ಬಂತು ಅಂತ. ಕ್ರಾಸ್ ವೋಟಿಂಗ್ ಆಗೋದು ಸರಿನಾ ತಪ್ಪ? ಇದು ಇಲ್ಲೇನಂತಂದ್ರೆ ಒಬ್ಬ ಅಭ್ಯರ್ಥಿ ಗೆಲ್ಬೇಕಂದ್ರೆ 45 ಮತಗಳು ಬರ್ಬೇಕು. ಈ ಕುಪೇಂದರ್ ರೆಡ್ಡಿ ಅವರಿಗೆ ಎಲ್ಲಾ ಲೆಕ್ಕ ಸೇರಿಸಿದ್ರು ಕೂಡ 40, ಅಂದ್ರೆ ಈಗ ನೀವು ಬಿಜೆಪಿ ಮತ್ತೆ JDS ಎಲ್ಲ ಸೇರಿ ಸರ್ಪ್ಲಸ್ ಉಳ್ಕೊಳ್ಳೋದು ಅಂದ್ರೆ ಇವಾಗ 4 ಸೀಟ್ಗಳಿದೆಯಲ್ಲ, ಇದು ಅದರಲ್ಲಿ ಒಂದು ಬಿಜೆಪಿಗೆ ಬರುತ್ತೆ, ಇದು 3 ಕಾಂಗ್ರೆಸ್ಗೆ ಹೋಗ್ಬೇಕು. ಅಂದ್ರೆ 2 ಕಾಂಗ್ರೆಸ್ ಗ್ಯಾರಂಟಿ ಗೆಲ್ತಾರೆ, 1 ಬಿಜೆಪಿ ಗ್ಯಾರಂಟಿ ಗೆಲ್ಲುತ್ತೆ. ಇನ್ನು 3ನೇ ಸೀಟ್ ಕೂಡ ಕಾಂಗ್ರೆಸ್ ಈಸಿಯಾಗಿ ಗೆಲ್ಬೇಕಾಗಿತ್ತು. ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ, ಕುಪೇಂದರ್ ರೆಡ್ಡಿ ಅವರನ್ನ ಹಾಕಿ ಕಣಕ್ಕೆ ಇದು ಕಳಿಸಿರೋದ್ರ ಮೂಲಕ 4ನೇ ಸೀಟ್ಗೆ ಒಂದು ಚುನಾವಣೆಯನ್ನ ಇದು ಚುನಾವಣೆ ಆಗೋ ಹಾಗೆ ಮಾಡಿದ್ದಾರೆ. ಸರಿ, ಚುನಾವಣೆ ಅನ್ನೋದು ಯಾವತ್ತೂ ಕೂಡ ಮತಗಳ ಮೇಲೆನೆ ಆಗ್ಬೇಕಾಗತ್ತೆ. ಆಮೇಲೆ ಮತದಾರ ತನ್ನ ಆತ್ಮಸಾಕ್ಷಿಯ ಮತ ಅಂತ ಇಲ್ಲಿ ಹೇಳೋದು. ಆದ್ರೆ ಇಲ್ಲಿ ಆತ್ಮಸಾಕ್ಷಿ ಅಂದ್ರೆ ಇದು ಈ ರಾಜ್ಯಸಭಾ ಎಲೆಕ್ಷನ್ಸ್ ಇದೆಯಲ್ಲ, ಇಟ್ ಈಸ್ ಅನ್ಲೈಕ್ ದಿ ಏನು ಇಟ್ ಈಸ್ ನಾಟ್ ಡೈರೆಕ್ಟ್ ಎಲೆಕ್ಷನ್ಸ್ ಅನ್ಲೈಕ್ ಅಸೆಂಬ್ಲಿ ಅಂಡ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್. ಇಲ್ಲಿ ಏನಂತಂದ್ರೆ ಎಲೆಕ್ಟ್ರಲ್ ಕಾಲೇಜ್ ಅಂತ ಇರುತ್ತೆ. ಅಂದ್ರೆ ಅಸೆಂಬ್ಲಿಯಲ್ಲಿರುವಂತಹ MLA ಗಳು, ಶಾಸಕರು ಇಲ್ಲಿನ ಮತದಾರರು. ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಲ್ ಕಾಲೇಜ್. ಅಂದ್ರೆ ಅವರಲ್ಲಿ ಈಗ MLA ಗಳು ಅಂತ ಬಂದಾಗ ಆಯಾ ಪಾರ್ಟಿಯ MLA ಗಳು ಇಷ್ಟಿಷ್ಟು ಅಂತ ಫಿಕ್ಸ್ ಆಗ್ಬಿಟ್ಟಿದಾರಲ್ಲ. ಈಗ ಬಿಜೆಪಿ ಕಾಂಗ್ರೆಸ್ಗೆ ಎಷ್ಟಿದ್ದಾರೆ 135, ಆಮೇಲೆ ಬಿಜೆಪಿಗೆ 66, ಆಮೇಲೆ ಇವರಿಗೆ JDS ಅವ್ರಿಗೆ 19. ಇವೆಲ್ಲ ಸೇರಿದ್ರೆ 224 ಬಂದು ಎಲೆಕ್ಟ್ರಲ್ ಕಾಲೇಜ್. ಆ ಎಲೆಕ್ಟ್ರಲ್ ಕಾಲೇಜಿಂದ ಇಷ್ಟಿಷ್ಟು ಇದಕ್ಕೆ ಹೋಗ್ಬೇಕು ಅಂತ. ಹಾಗಾಗಿ ಇಲ್ಲಿ ಒಂದು ಮೇಲ್ನೋಟಕ್ಕೆ ಈಗ ಕಾಂಗ್ರೆಸ್ನವರು ಇದೇನು ಆರಿಸಿದಂತಹ ಅಭ್ಯರ್ಥಿಗೆನೆ ವೋಟ್ ಹಾಕ್ಬೇಕು ಅಂತ, ಇದು ಒಂದು ನಿಯಮ. ಅಂದ್ರೆ ಇದೆಲ್ಲ ಏನಂತಂದ್ರೆ ಇದು ಇಟ್ಸ್ ಎ ಸೆಟ್ ಎಥಿಕಲ್ ನಾರ್ಮ್. ಆದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ ಅಲ್ಲಿ. ಈಗ ಏನಂತಂದ್ರೆ ಅದು ರಹಸ್ಯ ಮತದಾನ ಆಗಿರೋದ್ರಿಂದ ಕಾಂಗ್ರೆಸ್ ಇದು ಶಾಸಕ, ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕ್ಬೇಕಾ ಅಥವಾ ಅವ್ನು ಯಾರಾದ್ರೂ ಅಭ್ಯರ್ಥಿ? ಯಾಕಂದ್ರೆ ಇಲ್ಲಾಂದ್ರೆ ನನ್ನಿಷ್ಟ. ಈಗ ಒಬ್ಬ ಮತದಾರನಿಗೆ ತನಗ್ ಬೇಕಾದಂತಹ ಅಭ್ಯರ್ಥಿಗೆ ಮತ ಹಾಕದೆ ಹೋದ್ರೆ ಆ ಮತಕ್ಕೇನ್ ಬೆಲೆ ಅನ್ನುವಾಗ ಅದನ್ನ ಆತ್ಮಸಾಕ್ಷಿ ಮತ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಿಜವಾಗ್ಲೂ ಆತ್ಮಸಾಕ್ಷಿನ ಬೇರೆ ಇನ್ನೇನಾದ್ರೂ ಸಾಕ್ಷಿ? ಅಂದ್ರೆ ಮದುವೆ ಆಗ್ಬೇಕಾದ್ರೆ ಅಗ್ನಿ ಸಾಕ್ಷಿ ಅಂತ ಹೇಳ್ತಾರೆ, ಇಲ್ಲಿಗೆ ಏನಂತಂದ್ರೆ ಧನ ಸಾಕ್ಷಿ ಬರುತ್ತೆ. ಇಲ್ಲಿ ಅದು ಪ್ರಶ್ನೆ ಬರ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಇಂತಹ ಎಲೆಕ್ಷನ್ಸ್ ಅಲ್ಲಿ ಗೆಲ್ಲೋರೆಲ್ಲ ಮನಿ ಬ್ಯಾಗ್ಸ್ ಅನ್ನೋದನ್ನ ಮರಿಬಾರದು. ಫಾರ್ ಎಕ್ಸಾಂಪಲ್, ಇದೇ JDS ಸಪೋರ್ಟ್ ಇಂದ ಹಿಂದೆ ತಮಿಳುನಾಡಿನ ರೇಸ್ ಕುದುರೆ ಓನರ್ ರಾಮಸ್ವಾಮಿ ಅವರು ಗೆದ್ದಿದ್ರು. ಅವ್ರಿಗೂ ಮತ್ತೆ ಕಾಂಗ್ರೆಸ್ನವ್ರಿಗೂ ಸಂಬಂಧನೇ ಇಲ್ಲ. ವಿಜಯ್ ಮಲ್ಯ ಅವರು ಹೇಗೆ ಗೆದ್ರು 2 ಸಾರಿ. ಆಮೇಲೆ ಇನ್ನು ರಾಜೀವ್ ಚಂದ್ರಶೇಖರ್ ಅವ್ರದ್ದು ಅಂತೂ ಹೇಗಿದೆ ಅಂತಂದ್ರೆ ಎಲ್ರಿಗೂ ಗೊತ್ತು ಅವರು ಬಿಜೆಪಿನವರು ಅಂತ. ಆದ್ರೆ ಅವರು ಟೆಕ್ನಿಕಲಿ ಇಂಡಿಪೆಂಡೆಂಟ್ ಇದು ರಾಜ್ಯಸಭಾ ಮೆಂಬರ್. ಆ ಇಂಡಿಪೆಂಡೆಂಟ್ ರಾಜ್ಯಸಭಾ ಮೆಂಬರ್ ಸಪೋರ್ಟೆಡ್ ಬೈ JDS ನವ್ರಿಗೂ ಮತ್ತೆ ರಾಜೀವ್ ಚಂದ್ರಶೇಖರ್ಗೂ ಏನ್ ಸಂಬಂಧ ಇತ್ತು? ಯಾಕೆ ಸಪೋರ್ಟ್ ಮಾಡಿದ್ರು? ಈಗ ಕುಪೇಂದರ್ ರೆಡ್ಡಿ ಅವರಿಗಾದ್ರೂ ಕೂಡ JDS ಮತ್ತೆ ಬಿಜೆಪಿನವರು ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಅವರು ಮೈತ್ರಿ ಅಭ್ಯರ್ಥಿ. ಅವತ್ತಿಗೆ ರಾಜೀವ್ ಚಂದ್ರಶೇಖರ್ ಅವ್ರನ್ನ JDS ಅವ್ರು ಸಪೋರ್ಟ್ ಮಾಡ್ಬೇಕಾದ್ರೆ ಕಾರಣ ಏನಿತ್ತು ಅನ್ನುವಾಗ ಈ ಹಣದ ವಿಚಾರ ಅನ್ನೋದು ಎಲ್ಲರೂ ಕೂಡ ಈಗ BM ಫಾರೂಕ್ ಅವ್ರು ಲಾಸ್ಟ್ ಟೈಮ್ ನಿಂತ್ಕೊಂಡು ಇದನ್ನ ನಾವ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಕುಪೇಂದರ್ ರೆಡ್ಡಿ ಅವ್ರು ಮಾಡೋದು ಅದನ್ನ ಸಾಧಿಸೋದಕ್ಕೆ ಆಗ್ಲಿಲ್ಲ ಅಂತ. ಸೊ ಹಾಗಾಗಿ ಇಲ್ಲಿ ಎಸ್ ಶಿವಶಂಕರ್ ಸರ್, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಒಟ್ಟಿನಲ್ಲಿ 27ನೇ ತಾರೀಕು ನಮಗೊಂದು ಬೃಹನ್ ನಾಟಕ ನೋಡೋದಕ್ಕೆ ಸಿಗತ್ತೆ ಅಂತ ಅನ್ಸುತ್ತೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ
ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.